ईटीवी न्यूज में स्वागत है आप तमाम दर्शकों का। मैं हूं आबिद हुसैन। ಅಖಿಲ ಭಾರತ ಪಿಂಜಾರ ನದಾಸ್ ಮನಸೂರಿ ಸಂಘಗಳ ಮಹಾಮಂಡಲ ಹುಬ್ಬಳ್ಳಿ ಇದರ ರಾಜ್ಯ ಹಾಗೂ ಜಿಲ್ಲಾ ಘಟಕ ಪ್ರಾರಂಭೋತ್ಸವ ಅದ್ದೂರಿಯಾಗಿ ನಡೆಸಲಾಯಿತು. ಸಮಾಜದ ಚಿಂತಕರು ಮುಖಂಡರಲ್ಲಿ ಖುಷಿ ಎದ್ದು ಕಾಂತಿತ್ತು. ಮುಸ್ಲಿಂ ಸಮುದಾಯದಲ್ಲೇ ಹಿಂದುಳಿದ ಸಮಾಜದ ಮುಖಂಡರುಗಳ ಲೋಕಾಪುರದಲ್ಲಿ ಸಮಾಗಮವಾಗಿತ್ತು. ಸಮಾಜದ ನೂರಾರು ಜನರಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಜ್ಞಾನೇಶ್ವರ ಮಠದ ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಗಿಡಕ್ಕೆ ನೀರುಣಿಸುವ ಮೂಲಕ ಚಾಲನೆ ಮಾಡಿ, ಇದೇ ವೇಳೆ ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳ ನೇಮಕ ಮಾಡಿ ಆದೇಶ ಪತ್ರ ನೀಡಲಾಯಿತು. ನೇಮಕವಾದ ಎಲ್ಲರಿಗೂ ಆದೇಶ ಪತ್ರ ನೀಡಿ ಶುಭ ಕೋರಲಾಯಿತು. ರಾಜ್ಯಾಧ್ಯಕ್ಷರಾಗಿ ಶ್ರೀ ಖಾಜಂಬರ ನದಾಫ್ ಮತ್ತು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಅಬ್ದುಲ್ ರಜಾಕ್ ಲಾಲಸಾಬ್ ನದಾಖ ನೇಮಕ ಮಾಡಲಾಯಿತು. ಅಖಿಲ ಭಾರತ ಪಿಂಜಾರ್ ನದಾಖ ಮನಸೂರಿ ಸಂಘಗಳ ಮಹಾಮಂಡಲದ ರಾಷ್ಟ್ರೀಯ ಅಧ್ಯಕ್ಷ ಫಕ್ರುದ್ದೀನ್ ಗೊರವನಕೊಳ ಮಾತನಾಡಿ ಏಳಿಗೆಗೆ ಶ್ರಮಿಸೋದಾಗಿ ತಿಳಿಸಿದ್ರು. ಸಮಾಜದ ಮುಖಂಡರು ತಮ್ಮ ತಮ್ಮ ವಿಚಾರಗಳನ್ನು ಹಂಚಿಕೊಂಡ್ರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಿದ್ರು. ಜತೆಗೆ ಸಮಾಜದ ಯುವಕರು ಹಿರಿಯ ಮಹಿಳೆಯರಿಗೂ ಗೌರವಿಸಿ ಪ್ರೋತ್ಸಾಹಿಸಿದ್ರು. ಲೋಕಾಪುರ್ ಹಿರೇಮಠದ ಡಾ ಚಂದ್ರಶೇಖರ್ ಸ್ವಾಮಿಗಳು, ಪಿಂಜಾರ ನದಾಸ್ ಮನಸೂರಿ ಸಮುದಾಯದ ನೂರಾರು ಬಾಂಧವರು, ನೂತನ ಪದಾಧಿಕಾರಿಗಳು ಕಾರ್ಯಕ್ರಮದ ಯಶಸ್ವಿಗೆ ಸಾಕ್ಷಿಯಾದರು. लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।